ಹಲೋ ಫ್ರೆಂಡ್ಸ್, ನಾವಿವತ್ತು ಘನಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಘನಗಳು ಅಂದ್ರೆ ಇಂಗ್ಲಿಷ್ನಲ್ಲಿ ಸೆಟ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹೌದಾ? ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಘನಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೇವೆ. ಘನಗಳು ಅಂದ್ರೆ ಏನು, ಘನಗಳ ವಿಧಗಳು ಯಾವುವು ಅನ್ನೋದನ್ನ ನಾವು ಈಗಾಗಲೇ ಅಭ್ಯಾಸವನ್ನ ಮಾಡಿದ್ದೇವೆ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನಂದ್ರೆ ಡಿ ಮಾರ್ಗೋನನ ನಿಯಮಗಳ ಬಗ್ಗೆ ಅಭ್ಯಾಸ ಮಾಡೋಣ. ಹಾಗಾದ್ರೆ ಡಿ ಮಾರ್ಗೋನನ ನಿಯಮಗಳು ಯಾವುದರ ಮೇಲೆ ಅವಲಂಬನೆ ಆಗಿದಾವೆ ಅಂದ್ರೆ ಸಂಯೋಗ ಘನ ಮತ್ತು ಛೇದನ ಘನ. ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದಾಗೆ ಸಂಯೋಗ ಘನ ಮತ್ತು ಛೇದನ ಘನದ ಬಗ್ಗೆ ಏನು ಈ ಡಿ ಮಾರ್ಗೋನ್ ಅವರು ಕೆಲವು ನಿಯಮಗಳನ್ನು ಮಾಡಿದ್ದಾರೆ. ಆ ನಿಯಮಗಳನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ನೋಡಿ, ಮೊದಲನೇದಾಗಿ ಆ ನಿಯಮಗಳು ಯಾವುವು ಅನ್ನೋದನ್ನ ನಾವು ಒಂದ್ಸಲ ಓದಿ ಬಿಡೋಣ. ಮೊದಲನೇ ನಿಯಮ, ಎರಡು ಘನಗಳ ಸಂಯೋಗ ಘನದ ಪೂರಕ ಘನವು ಆ ಘನಗಳ ಪೂರಕ ಘನಗಳ ಛೇದನ ಘನಕ್ಕೆ ಸಮ ಆಗಿದೆ. ಹಾಗಾದ್ರೆ ಅದನ್ನು ಹೇಗೆ ಬರೀಬಹುದು ಅಂದ್ರೆ ಬ್ರಾಕೆಟ್ ಎ ಯು ಬಿ ಬ್ರಾಕೆಟ್ ಕಂಪ್ಲೀಟ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಛೇದನ ಬಿ ಡ್ಯಾಶ್. ಹೌದಾ? ನೆಕ್ಸ್ಟ್ ನೋಡಿ ಎರಡನೇದು. ಹೌದಾ? ಎರಡನೇ ನಿಯಮ, ಎರಡು ಘನಗಳ ಛೇದನ ಘನದ ಪೂರಕ ಘನವು ಆ ಘನಗಳ ಪೂರಕ ಘನಗಳ ಸಂಯೋಗ ಘನಕ್ಕೆ ಸಮ ಆಗಿದೆ ಅಂತೇಳಿ ಹೇಳ್ತಾ ಇದೆ. ಹಾಗಾದ್ರೆ ಅದನ್ನು ಯಾವ ರೀತಿಯಾಗಿ ಬರೀಬಹುದು ಅಂದ್ರೆ ಬ್ರಾಕೆಟ್ ಎ ಛೇದನ ಬಿ ಬ್ರಾಕೆಟ್ ಕಂಪ್ಲೀಟ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಯು ಬಿ ಡ್ಯಾಶ್. ಹೌದಾ? ಹಾಗಾದ್ರೆ ನೋಡಿ, ಈಗ ಹೇಳಿಕೆಗಳು ಏನು ಅನ್ನೋದನ್ನ ನಾವು ಅಭ್ಯಾಸ ಮಾಡಿದ್ವಿ. ಈಗ ಅದರ ಅರ್ಥವನ್ನ ನಾವು ತಿಳ್ಕೊಳ್ಳೋಣ. ನೋಡಿ, ಎರಡು ಘನಗಳ ಸಂಯೋಗ. ನೋಡಿ, ಎರಡು ಘನಗಳು ಯಾವಂದ್ರೆ ಎ ಮತ್ತು ಬಿ. ಎ ಮತ್ತು ಬಿ ಇವುಗಳ ಸಂಯೋಗ. ಸಂಯೋಗ ಅಂದ್ರೆ ಕೂಡುವಿಕೆ. ಹೌದಲ್ಲ? ಹಾಗಾದ್ರೆ ಇವುಗಳ ಘನ ಎ ಯು ಬಿ. ಹಾಗಾದ್ರೆ ಎರಡು ಘನಗಳ ಸಂಯೋಗದ ಪೂರಕ ಘನ. ಡ್ಯಾಶ್ ಅಂದ್ರೆ ಪೂರಕ ಘನ. ನೋಡಿ, ಎರಡು ಘನಗಳ ಸಂಯೋಗ ಘನದ ಪೂರಕ ಘನ. ಪೂರಕ ಘನ ಏನಾಗಿದೆ? ಆ ಘನಗಳ ಪೂರಕ ಘನಗಳ. ನೋಡಿ, ಆ ಘನಗಳು ಅಂದ್ರೆ ಯಾವುವು? ಎ ಮತ್ತು ಬಿ. ಅವುಗಳ ಎ ಮತ್ತು ಬಿ. ಹೌದಾ? ಹಾಗಾದ್ರೆ ಆ ಘನಗಳ ಪೂರಕ ಘನಗಳು. ನೋಡಿ, ಇಲ್ಲಿ ಎ ಇದೆ, ಇಲ್ಲಿ ಎ ಡ್ಯಾಶ್ ಇದೆ, ಇಲ್ಲಿ ಬಿ ಇದೆ, ಬಿ ಡ್ಯಾಶ್ ಇದೆ. ಹಾಗಾದ್ರೆ ಎ ದ ಪೂರಕ ಘನ ಎ ಡ್ಯಾಶ್, ಬಿ ದ ಪೂರಕ ಘನ ಬಿ ಡ್ಯಾಶ್. ಹಾಗಾದ್ರೆ ಅವು ಆ ಘನಗಳ ಛೇದನ ಘನಕ್ಕೆ ನೋಡಿ ಎ ಡ್ಯಾಶ್ ಛೇದನ ಬಿ ಡ್ಯಾಶ್ಗೆ ಏನಾಗಿದೆ? ಸಮ ಆಗಿದೆ ಅಂತೇಳಿ ಹೇಳ್ಬೋದು. ಹೌದಾ? ಅದೇ ರೀತಿಯಾಗಿ ಎರಡನೇ ನಿಯಮ, ಎರಡು ಘನಗಳ ಛೇದನ. ನೋಡಿ, ಎ ಅನ್ನುವಂಥದ್ದು ಒಂದು ಘನ, ಬಿ ಅನ್ನುವಂಥದ್ದು ಒಂದು ಘನ. ಇವೆರಡು ಘನಗಳ ಛೇದನ. ಹಾಗಾದ್ರೆ ಈ ಎರಡು ಘನಗಳ ಛೇದನದ ಪೂರಕ. ನೋಡಿ, ಛೇದನ ಘನದ ಪೂರಕ ಘನ. ಹಾಗಾದ್ರೆ ಎರಡು ಘನ ಎ ಅನ್ನುವಂಥದ್ದು ಬಿ ಅನ್ನುವಂಥದ್ದು ಎರಡು ಘನ, ಇವುಗಳ ಛೇದನ. ಹಾಗಾದ್ರೆ ಈ ಛೇದನದ ಪೂರಕ ಘನ ಏನಾಗಿದೆ ಅಂದ್ರೆ ಏನಾಗಿದೆ? ಆ ಘನಗಳ ಪೂರಕ ಎ ಎ ಡ್ಯಾಶ್. ಎ ದ ಪೂರಕ ಘನ ಎ ಡ್ಯಾಶ್, ಬಿ ದ ಪೂರಕ ಘನ ಬಿ ಡ್ಯಾಶ್. ಹೌದಾ? ಆ ಘನಗಳ ಪೂರಕ ಘನಗಳ ಸಂಯೋಗ ಯು. ಸಂಯೋಗ ಅಂದ್ರೇನು? ಯು. ಸಂಯೋಗ ಘನಕ್ಕೆ ಸಮ ಆಗಿದೆ. ಹಾಗಾದ್ರೆ ಬ್ರಾಕೆಟ್ ಎ ಛೇದನ ಬಿ ಬ್ರಾಕೆಟ್ ಕಂಪ್ಲೀಟ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಯು ಬಿ ಡ್ಯಾಶ್ ಆಗಿದೆ ಅಂತೇಳಿ ನಾವು ಹೇಳ್ಬಹುದು. ಹೌದಾ? ಈ ರೀತಿಯಾಗಿ ನಾವು ಏನನ್ನ ಘನಗಳಲ್ಲಿ ಬರುವಂತಹ ಡಿ ಮಾರ್ಗೋನನ ನಿಯಮಗಳನ್ನ ಬಿಡಿಸಿ ಆ ನಿಯಮಗಳನ್ನ ಅಪ್ಲೈ ಮಾಡ್ಕೊಂಡು ಅನ್ವಯ ಮಾಡ್ಕೊಂಡು ನಾವು ಹಲವಾರು ಲೆಕ್ಕಗಳನ್ನ ಏನ್ ಮಾಡ್ಬೋದ್ರಿ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.